ಮಲಬದ್ಧತೆಗೆ ರಾಮಬಾಣವಾಗಿರುವಂಥ ಒಂದು ಅಮೂಲ್ಯವಾದ ರತ್ನ ಈ ಕನ್ನೆ ಸೊಪ್ಪು. ಕನ್ನೆ ಸೊಪ್ಪು ಅಂತ ಕರಿತೀವಿ ನಾವು. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ತಿನ್ನುವ ಆಹಾರಗಳಿದೆಯಲ್ಲ, ಡೈಜೆಷನ್ ಆಗ್ತಾ ಇಲ್ಲ. ಸೊ ಡೈಜೆಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೋಷನ್ ಆಗಲ್ಲ. ಮೋಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಸೊ ಮಲಬದ್ಧತೆ ಶುರುವಾಯಿತು ಅಂತ. ಆ ಮಲಬದ್ಧತೆಗೆ ರಾಮಬಾಣವಾಗಿರುವಂಥ ಒಂದು ಅಮೂಲ್ಯವಾದ ರತ್ನ ಈ ಕನ್ನೆ ಸೊಪ್ಪು. ಸೊ ನಿಮಗೆ ಮಳೆಗಾಲದಲ್ಲಿ ಬೇಕಾದಷ್ಟು ಸಿಗತ್ತೆ. ಸೊ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಸೊ ನೀರಾವರಿ ಜಾಗಗಳಿದೆಯಲ್ಲ, ಸೊ ಅಲ್ಲಿ ಬರುವಂಥ ಒಂದು ಅಮೂಲ್ಯವಾದ ರತ್ನ ಇದು. ಸೊ ನೀವು ಏನು ಕಕ್ಕಸ್ ಕಟ್ಕೊಂಡಿದೆ, ನನಗೆ ಬೇದಿ ಆಗ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿದ್ರೆ, ಮಲಬದ್ಧತೆಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ಈ ಸೊಪ್ಪನ್ನು ಸಾಂಬಾರು ಮಾಡಿ ಊಟ ಮಾಡೋದು ಅಷ್ಟೇ. ಇದು ಔಷಧಿ ಅಲ್ಲ, ಆಹಾರವೇ ಔಷಧಿ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇರೋಂಥದ್ದು. ಸೊ ನಿಮಗೆ ದಂಡಿಯಾಗಿ ಎಲ್ಲಿ ಬೇಕಾದರೂ ಸಿಗುತ್ತೆ. ಆಮೇಲೆ ಇದರಲ್ಲಿ ವಿಶೇಷವಾಗಿ ನನ್ನ ಅಜ್ಜಿ ಮಂಗಮ್ಮಜ್ಜಿ ಅಂತೇಳಿ, ಅಲ್ಮೇಲು ಮಂಗಮ್ಮ ಅಂತೇಳಿ ನಮ್ಮ ಅಜ್ಜಿ, ಇದರಲ್ಲಿ ಬಜ್ಜಿ ಮಾಡಿಕೊಡೋಳು. ಸೊ ಇದನ್ನು ಕಡಲೆ ಹಿಟ್ಟೊಳಗೆ ಎದ್ದು ಹಾಕ್ಕೊಡ್ತಾ ಇದ್ಲು. ಒಂದೊಂದು ರಾಶಿ ತಿಂದರೂ ಕೂಡ ನಮಗೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರೋದು. ಅಷ್ಟು ರುಚಿಯಾಗಿರ್ತದೆ. ಮಕ್ಕಳು ವಿಶೇಷವಾಗಿ ಇದರ ರುಚಿನ ತಿಂತಾರೆ. ಸೊ ಹೆಚ್ಚು ಮಕ್ಕಳಿಗೆ ಕೊಡೋದ್ರಿಂದ ಏನಾಗುತ್ತೆ, ಈ ಮಲಬದ್ಧತೆ ಅಂತ ಅನ್ನೋದಿದೆಯಲ್ಲ, ಈ ಮಲಬದ್ಧತೆಗೆ ಒಂದು ಅಮೂಲ್ಯವಾದ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಸೊ ನಿಮ್ಗೆ ಎಲ್ಲೇ ಸಿಕ್ಕಿದ್ರು ನಿಮಗೆ ಮಶಪಲ್ಲಿ ಹಾಕ್ಬೋದು, ಬಸ್ಸಾರಲ್ಲಿ ಹಾಕ್ಬೋದು. ಸ್ವಲ್ಪ ಸಿಕ್ತಾ ಮಶಪ್ ಮಾಡ್ಬೋದು, ಜಾಸ್ತಿ ಸಿಕ್ತಾ ಬಸ್ಸಾರ್ಗೆ ಇದೆಲ್ಲಕ್ಕೂ ಮಾಡ್ಬೋದು.